ನಮ್ಮ ಮಗನಿಗೆ ಈ ಸತಿ ಬೇಸಿಗೆ ರಜದಲ್ಲಿ ಏನಾದರೂ ಆಟ ಆಡಿಸ್ಬೇಕು ಅಥವಾ ಏನಾದರೂ ಕಲಿಯೋ ಥರ ಮಾಡಬೇಕು ಅಂತ ಹೋದ್ವಿ. ಸ್ವಿಮ್ಮಿಂಗ್ ಹೇಳಿಸ್ಕೊಡೋಣ ಅಂತ ಹೋದ್ವಿ. ಸೊ ಅವನು ನೋಡಿದ್ರೆ ಫಸ್ಟು ಕಿಚ್ಚಾಟ ಅಚ್ಚಾಟ ಮಾಡ್ದ ಸ್ವಲ್ಪ ಹೊತ್ತು. ಅವನು ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಬಂದ. ಹಾಗೆ ಸ್ವಿಮ್ಮಿಂಗ್ ಡ್ರೆಸ್ ತೊಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ. ಸೊ ಯಾವ ಥರದ್ದು ಏನು ಅಂತ ಈ ವಿಡಿಯೋದಲ್ಲಿ ನಾನು ಫುಲ್ಲಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮನೆ ಹತ್ರ ಇರೋವಂಥ ದೇವಸ್ಥಾನಕ್ಕೆ ಹೋದ್ವಿ. ಸೊ ಆ ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ನಾವು ಇಲ್ಲಿ ಬರಬೇಕಾಗಿತ್ತು. ಹಾಗೆ ಸ್ವಲ್ಪ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ವಿ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತು ಸ್ವಿಮ್ಮಿಂಗ್ ಕ್ಲಾಸ್ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ಲೀವಲ್ಲಿ ಮಾಡಿದ್ದ ವಿಡಿಯೋಗಳು ಆ್ಯಕ್ಚುಲಿ. ಸೊ ನಾನು ಇಷ್ಟು ದಿನ ಹಾಕೋಕ್ಕಾಗಿಲ್ಲ, ಅದಕ್ಕೋಸ್ಕರ ಈಗ ಹಾಕ್ತಾ ಇದ್ದೀನಿ. ಲೀವ್ ಇರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಏನಾದರೂ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಿಸೋಣ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಳಗ್ಗೆ ಹೊತ್ತು ಸ್ವಿಮ್ಮಿಂಗ್ ಕ್ಲಾಸ್ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ಫಸ್ಟ್ ಡೇ ಆಫ್ ಸ್ವಿಮ್ಮಿಂಗ್ ಕ್ಲಾಸು. ಇದು ಪ್ರೋ ಸ್ಪೋರ್ಟ್ಸ್ ಅಂತ. ಸೊ ಎಲ್ಲ ರೀತಿಯಾದಂಥ ಆ್ಯಕ್ಟಿವಿಟೀಸ್ ನಿಮಗಿರುತ್ತೆ. ಸೊ ಇಲ್ಲೇ ನೋಡ್ತಾ ಇದ್ದೀರಾ ಸ್ಕೇಟಿಂಗು, ಸ್ವಿಮ್ಮಿಂಗು, ಅದೇ ಥರ ಎಷ್ಟೊಂದು ಅಲ್ಲೇ ಲೀಸ್ಟ್ ಹಾಕಿದ್ದೀನಿ ನೋಡಿ ನೀವು, ಅದೆಲ್ಲ ಇರುತ್ತೆ. ಸೊ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇದಿರೋದು ನಮ್ಮ ಮನೆ ಹತ್ರನೇ. ನಮ್ಮ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಇಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ರೆಸಾರ್ಟ್ಗೆ ಅಂತ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ರೆಸಾರ್ಟ್ ಮಾಡೋಣ ಅಂತ. ನೋಡ್ತಾ ಇದ್ದೀರಾ ಇಲ್ಲೇ ಎಲ್ಲ ರೀತಿಯಾದಂಥ ಆಟಗಳು ಇದೆ. ಇನ್ನು ಸ್ವಲ್ಪ ಒಳಗಡೆ ಹೋದರೆ ಸ್ವಿಮ್ಮಿಂಗ್ ಕ್ಲಾಸು ಈ ರೀತಿಯಾಗಿ ಅಲ್ಲಿ ಸರ್ ಇರ್ತಾರೆ, ಹೇಳ್ಕೊಡ್ತಾರೆ. ಸ್ಟಾರ್ಟ್ ಮಾಡ್ಬೇಕಾ ಅಷ್ಟೇ. ನೀವು ಇರ್ಬೇಕಂದ ಹಿಂಗೇನೆ ಭಯ ಆಗಲ್ವಾ ನಿಂಗೆ? ಗುಡ್ ಬಾಯ್. ನನ್ನ ಮಗ ಅಂತೂ ಸ್ವಲ್ಪ ತುಂಬ ಕಿರ್ಚಾಡ್ದ ಫಸ್ಟು. ಅವ್ನಿಗೆ ಸ್ವಲ್ಪ ಆ್ಯಕ್ಚುಲಿ ನೀರು ಕಂಡ್ರೆ ಭಯ ಇದೆ, ಆದರೂ ಸ್ವಲ್ಪ ಅಡ್ಜಸ್ಟ್ ಆಗ್ತಾನೆ ಅಂತ ಅಂದ್ಬಿಟ್ಟು ಆಡಿಸ್ತಾ ಇದ್ದೀವಿ. ಸೊ ಸ್ವಲ್ಪ ಫಸ್ಟ್ ಸ್ವಲ್ಪ ಭಯ ಪಟ್ಟ, ಆಮೇಲೆ ಸ್ವಲ್ಪ ರಿಕವರ್ ಆದ. ಇಲ್ಲಿ ಇವನ್ ಏಜ್ ಮಕ್ಕಳು ತುಂಬ ಜನ ಇದ್ರು. ಸೊ ತುಂಬ ಜನಕ್ಕೆ ಇವರು ಕೋಚಿಂಗ್ ಮಾಡ್ತಾ ಇರ್ತಾರೆ. ಮತ್ತು ಬ್ಯಾಚ್ ವೈಸ್ ಆಗಿ ಮಾಡ್ತಾರೆ, ಒಂದೊಂದು ಅವರ್ ಒಂದೊಂದು ಬ್ಯಾಚ್ ಅಂತ ಮಾಡ್ತಾರೆ. 20 ಡೇಸ್ಗೆಲ್ಲ ನಿಮಗೆ ಸ್ವಿಮ್ಮಿಂಗ್ ಕಲಿಸ್ಕೊಡ್ತೀನಿ ಅಂತ ಹೇಳಿದರು. ಸೊ 20 ದಿನಕ್ಕೆ ನಮಗೆ 3,500 ದುಡ್ಡು ಅಂತ ಹೇಳಿದರು. ಸೊ ವರ್ತು ಆ್ಯಕ್ಚುಲಿ ಕೊಡ್ಬೋದು ಅಂತ. ಮಾಡ್ಬಿಡಿ, ಒನ್ ಟೈಮ್ ಮಾಡಿದ್ರೆ ಕಲಿಸ್ಬಿಡಿ. ಓಕೆ ಡನ್. ಚಲೋ ಬಾಯ್ 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 ಬಾಯ್. ಸೊ ಫಸ್ಟ್ ಡೇ ಸ್ವಿಮ್ಮಿಂಗ್ ಕ್ಲಾಸ್ ಆಗಿತ್ತು. ಒಂದಿನಕ್ಕೆ ನೋಡಿ ಎಷ್ಟು ಟ್ಯಾನ್ ಆಗಿದ್ದಾನೆ, ಎಷ್ಟು ಹಿಂಗಾಗಿದೆ. ನಾವು ಕ್ಯಾಪ್ ಮಾತ್ರ ಇತ್ತು ಅಷ್ಟೇ. ಸೊ ಡ್ರೆಸ್ ತೊಗೊಂಡಿಲ್ಲ, ಅದಕ್ಕೋಸ್ಕರ ಡ್ರೆಸ್ ತೊಗೊಂಬೇಡ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀರಾ ನೀವು ಎಷ್ಟು ಟ್ಯಾನ್ ಆಗಿದ್ದಾನೆ ಅಂತ. ಅದಕ್ಕೋಸ್ಕರ ನಾವು ಬಂದಿದ್ದು ಇಲ್ಲೇ ಮನೆ ಹತ್ರ ಇರೋಂತಹ ಅರ್ಜುನ್ ಸ್ಪೋರ್ಟ್ಸ್ ಲೈನ್ ಅಂತ. ಸೊ ಈ ಶಾಪಿಗೆ ಬಂದ್ವಿ. ಇಲ್ಲಿ ಸ್ವಿಮ್ ಸೂಟು ಮತ್ತು ನಿಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ನೋಡ್ತಾ ಇದ್ದೀರಾ ಯಾವ ರೀತಿಯಾದಂಥ ಬೇಕಾದಂತಹ ಸ್ಪೋರ್ಟ್ಸ್ ಐಟಮ್, ಎಲ್ಲ ರೀತಿಯಾದಂಥ ಐಟಮ್ಸು ನಿಮಗೆಲ್ಲೇ ಸಿಗುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಎಲ್ಲ ಇರೋವಂತಹ ಎಲ್ಲ ರೀತಿಯಾದಂಥ ಐಟಮ್ಸು ಸಿಗುತ್ತೆ. ನಾವು ಹಂಗೆ ಸ್ವಿಮ್ ಸೂಟ್ ತೊಗೊಳ್ಳೋಣ ಇವನಿಗೆ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಸೊ ನೋಡ್ತಾ ಇದ್ದೀರಾ ಸ್ವಿಮ್ ಸೂಟ್ ಹೇಗಿದೆ ಅಂತ. ಅವ್ನ ಕ್ಯಾಪು ಬ್ಲೂ ಕಲರ್ ಇರೋದ್ರಿಂದ ನಾನು ಬ್ಲೂ ಕಲರೇ ಸ್ವಿಮ್ ಸೂಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಸೊ ಫುಲ್ ಸ್ಲೀವ್ ನೋಡಿದ್ವಿ ನಾವು. ಫುಲ್ ಸ್ಲೀವ್ ಇರಲಿಲ್ಲ, ಏನಕ್ಕಂದರೆ ಟ್ಯಾನ್ ಆಗುತ್ತಲ್ವ. ಸೊ ಅದಕ್ಕೆ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ವಿ, ಇರಲಿಲ್ಲ ಅವನ ಏಜ್ಗೆ. ಸೊ ಅದಕ್ಕೋಸ್ಕರ ಇದು ತೊಗೊಂಡ್ವಿ. ಹಾಗೆ ಸ್ಪೆಕ್ಸು ಅಷ್ಟೇ, ಇದು ಅಷ್ಟೇ ನೋಡಿ ಎಷ್ಟು ದೊಡ್ಡವರಾದರೂ ಹಾಕ್ಬೋದು. ಸೊ ಚಿಕ್ಕದು ದೊಡ್ಡದು ಮಾಡ್ಕೊಬೋದು. ಹಾಗೆ ಈ ರೀತಿಯಾದಂಥ ಬ್ಲೂ ಸ್ಪೆಕ್ಸೇ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ತೊಗೊಂಡೆ. ಇದಕ್ಕೆ ಕ್ಯಾಪ್ ಮ್ಯಾಚ್ ಆಗುತ್ತೆ ಅಂತ. ಇದು ಇಯರ್ ಪಿನ್ನು, ಕಿವಿಗೆ ನೀರು ಹೋಗಬಾರ್ದು ಅಂತ ಹಾಕೋದು. ಸೊ ಮಕ್ಕಳಿಗೇನು ಹಾಕಲ್ಲ. ಈ ಕ್ಯಾಪ್ ಇತ್ತು ಮನೇಲಿ ಆಲ್ರೆಡಿ. ಸೊ ಅದಕ್ಕೋಸ್ಕರ ಕ್ಯಾಪ್ ಏನು ತೊಗೊಳಿಲ್ಲ, ಅದಕ್ಕೆ ಮ್ಯಾಚಿಂಗ್ ಆಗೋ ರೀತಿ ಈ ರೀತಿಯಾಗಿ ತೊಗೊಂಡ್ವಿ. ಸೊ ಇದ್ರದ್ದು ಬಿಲ್ಲು ನೀವು ನೋಡ್ತಾ ಇದ್ದೀರಾ, 1,300 ರೂಪಾಯಿ ಆಯಿತು. ಸೊ ಕ್ಯಾಪ್ ಬಿಟ್ಟು
ಡ್ರೆಸ್ಗೆ ಮತ್ತು ಇದಕ್ಕೆ. ನನ್ನ ಮಗ ನೋಡಿ ಯಾವ ರೀತಿ ಕಾಣ್ತಾ ಇದ್ದಾನೆ ಡ್ರೆಸ್ ಹಾಕ್ಕೊಂಡ್ರೆ. ಹಾಗೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇಲ್ಲಿ ಹುಲಿಯೂರಮ್ಮ ತಾಯಿ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇದ್ರಿ ಇಲ್ಲಿ ಗೋಪುರ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ರೆ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಡೋರ್ ಅಷ್ಟೊತ್ತಿಗೆ. ನಾವು ಹೋಗೋಷ್ಟೊತ್ತಿಗೆ ಒಂದು 10:30 ಆಗಿತ್ತು. ಸೊ ಅದಕ್ಕೋಸ್ಕರ ನನ್ನ ಮಗನ ಕರ್ಕೊಂಡು ಚಿಕ್ಕ ವಯಸ್ಸಿಂದ ಅನ್ಕೊತಾ ಇದ್ದೆ ಇಸ್ಕಾನ್ಗೆ ಕರ್ಕೊಂಡು ಹೋಗ್ಬೇಕು ಅವನ್ನ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಸೊ ಈ ಸತಿ ಇವರು ಫ್ರೀ ಆಗಿದ್ರು, ಅದಕ್ಕೋಸ್ಕರ ಇಸ್ಕಾನ್ಗೆ ಹೋಗೋಣ ನಡಿ ಅಂತಂತಂದ್ರು. ಸೊ ಈಗ ಫೈನಲಿ ಇಸ್ಕಾನ್ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಸೊ ನೋಡಿದ್ರಲ್ಲ ಅಲ್ಲಿ ಪಾರ್ಕಿಂಗ್ದು ಯಾವ ರೀತಿಯಾಗಿ ಒಂಥರ ಸ್ಪೈಕ್ ಕಾರ್ಡ್ ಕೊಡ್ತಾರೆ. ಸೊ ಒಂಥರ ಡಿಫ್ರೆಂಟ್ ಆಗಿತ್ತು, ಅದನ್ನ ನೋಡ್ಬಿಟ್ಟು ಒಂಥರ ಖುಷಿ ಆಯಿತು. ಈಗ ಇಸ್ಕಾನ್ ದೇವಸ್ಥಾನ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮೊದಲು ಥರ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಬರ್ತಾ ಇದ್ವಿ. ಸೊ ಈ ಥರ ಇರಲಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಆಗ್ಬಿಟ್ಟಿದೆ. ತುಂಬ ಪಾರ್ಕಿಂಗು ಎಲ್ಲ ಸುತ್ತ ಹಾಕ್ಕೊಂಡು ಬರಬೇಕು. ಸೊ ನಡ್ಕೊಂಬರೋದಾದ್ರೆ ಬೆಟರು, ಇಲ್ಲಾಂದರೆ ಕಾರ್ ಒಳಗಡೆ ಬರ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಹೋದಾಗೂ ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಸೊ ನನ್ನ ಮಗನ್ನ ಫಸ್ಟ್ ಟೈಮ್ ಕರ್ಕೊಂಡೋಗಿದ್ದು, ಅವನಿಗೂ ಫಸ್ಟ್ ಟೈಮ್ ಕರ್ಕೊಂಡೋಗಿದ್ದು. ಅವನು ನೋಡಿ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಸೊ ಫ್ರಂಟಲ್ಲಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ನಾವು ಮೊದಲು ಯಾವ ರೀತಿ ಬರ್ತಾಯಿದ್ರು ಅದೇ ಥರ ಇದೆ. ಸೊ ತುಂಬ ಖುಷಿ ಆಯಿತು ನೋಡಿ. ಹಾಗೆ ಇದನ್ನೆಲ್ಲ ನೋಡ್ಕೊಂಡು ಅವನು ಖುಷಿ ಪಡ್ತಾ ಇದ್ದ. ನೋಡು ಒಂದೊಂದೇ ಯಾವ ರೀತಿಯಾಗಿ ನಾವು ಚಿಕ್ಕ ಮಕ್ಕಳಿಂದ ಹುಟ್ಟೋದು, ನಮ್ಮ ಏಜ್ ಯಾವ್ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದ ಅವನು. ಪಾಪ ಇದು ಅದು ಅಂತ. ಸೊ ದೇವಸ್ಥಾನದ ಒಳಗಡೆ ಹೋದರೆ ಅಲ್ಲಿ ಕೃಷ್ಣನ್ ಡ್ರಾಯಿಂಗ್ ಬರೆದಿದ್ದಾರಲ್ಲ ಮೇಲೆ, ಅದು ನೋಡ್ಕೊಂಡು ತುಂಬ ಖುಷಿ ಪಡ್ತಾ ಇದ್ದ. ಇದು ಅಮ್ಮ, ನಾನು, ಪಪ್ಪ ಅಂತೆಲ್ಲ ಹೇಳ್ಕೊಂಡು ತುಂಬ ಖುಷಿಯಾಗಿದ್ದ. ಹಾಗೆ ನೋಡಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪ್ರಸಾದ ತಿನ್ನೋಣ ಅಂತ ತಿಂತಾ ಇದ್ದೀವಿ. ಸೊ ತುಂಬ ಜನ ಇದ್ದರು. ಸೊ ಇಲ್ಲಿ ನೀರು ಅಷ್ಟೇ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹಾಗೆ ಇಸ್ಕಾನಲ್ಲಿ ನಾನು ಇನ್ನೊಂದೇನಪ್ಪ ನೋಡೋದಂದರೆ ಮಧ್ಯಾಹ್ನ ಊಟ ಇರುತ್ತೆ ಆ್ಯಕ್ಚುಲಿ ಫ್ರೀಯಾಗಿ, ಅದು ನಮಗೆ ಗೊತ್ತಿರಲಿಲ್ಲ, ಇದೇ ಫಸ್ಟ್ ನೋಡಿದ್ದು. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಫ್ರೀ ಊಟ, ಮಧ್ಯಾಹ್ನದ ಊಟ ಅಂತ ಹಾಕಿದ್ದಾರೆ. ಅನ್ನದ ಹಾಲಲ್ಲಿ ಇರುತ್ತೆ ಅದು. ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಷ್ಟು ಜನ ಕ್ಯೂ ಇದ್ದಾರೆ. ಸೊ ನಮ್ಮ ಯಜಮಾನರಿಗೆ ಕ್ಲಾಸಿಗೆ ಟೈಮ್ ಆಗುತ್ತೆ, ಬಾ ಹೋಗೋಣ, ಇಲ್ಲ ಪರವಾಗಿಲ್ಲ ಹೊರಗಡೆ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ ನಾವು. ಸೊ ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಸ್ಕೂಲ್ ಡೇಸು, ಕಾಲೇಜ್ ಡೇಸಲ್ಲೆಲ್ಲ ಬರ್ತಾಯಿದ್ವಿ ಫಂಕ್ಷನ್ಗೆ, ಅಥವಾ ಇಲ್ಲೇನಾದರೂ ಕೃಷ್ಣಂದು ಹಬ್ಬದ ದಿನ ಅದೆಲ್ಲ ಬರ್ತಾಯಿದ್ವಿ. ಸೊ ಅದೆಲ್ಲ ನೆನಪು ಬಂತು. ಸೊ ನೋಡಿ ಅಲ್ಲಿಂದ ನಾವು ಇಲ್ಲಿ ಬಂದು ಪಾರ್ಕಿಂಗ್ ಮಾಡಿದ್ದು ಕಾರ್ದು. ಆ್ಯಕ್ಚುಲಿ ತುಂಬ ದೂರ ಅನಿಸ್ತು. ಇದೆಲ್ಲ ಮೊದಲು ಒಂಥರ ಮಂಟಪ ಥರ ಮಾಡಿದ್ದು, ಇದೆಲ್ಲ ಹೊಡೆದಾಕಿ ಈಗ ಡಿಫ್ರೆಂಟಾಗಿ ಮಾಡಿಬಿಟ್ಟಿದ್ದಾರೆ. ಅದಾದಮೇಲೆ ಹೊಟ್ಟೆ ಹಶ್ವಾಗ್ತಾ ಇತ್ತು. ಸೊ ಏನು ಮಾಡೋಣ ಅನ್ನೋದಕ್ಕೆ ಮೆಕ್ಡಿಗೆ ಹೋಗಿ ತುಂಬ ದಿನ ಆಗಿತ್ತು. ಸೊ ಹೋಗೋಣ ಒಂದ್ಸತಿ ಮೆಕ್ಡಿಗೆ ಹೋಗ್ಬಿಟ್ಟು ಬರೋಣ, ಮಾಮೂಲಿ ತಿನ್ನೋದೇ ಇದ್ದಿದ್ದಲ್ವಾ, ಇವತ್ತೊಂದು ದಿನ ಬರ್ಗರ್ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಗಿ ಸ್ವಲ್ಪ ಬರ್ಗರ್ ತಿನ್ಕೊಂಡು ಬಂದ್ವಿ. ಸೊ ನನ್ನ ಮಗ ಅಂತೂ ಯಾರೋ ಮನುಷ್ಯ ಕೂತಿದ್ದಾನೆ ಅಂತ ಅಂದ್ಬಿಟ್ಟು ಭಯ ಪಡ್ತಾ ಇದ್ದ. ಆಮೇಲೆ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾನೆ. ಅದಾದಮೇಲೆ ಮನೆಗೊಂದು ಪ್ಯಾಕೇಜ್ ಬಂದಿತ್ತು. ಸೊ ಆ ಪ್ಯಾಕೇಜ್ ಓಪನ್ ಮಾಡಿ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಸೊ ಅದೇನಪ್ಪ ಅಂತಂದರೆ ನಮ್ಮ ಡೋರ್ಗೊಂದು ಮೆಶ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಮಸ್ಕಿಟೋ ಮೆಶ್ನ ತರಿಸಿದ್ದೀವಿ. ಸೊ ಅದಕ್ಕೋಸ್ಕರ ಅದನ್ನು ಫಿಕ್ಸ್ ಮಾಡಿಬಿಡೋಣ ಈಗಲೇ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡೋಕ್ಕೆ ಓಪನ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಆಗಿ ಏನು ಅಂತ ನೋಡಿಕೊಂಡು. ಸೊ ಈಗ ಓಪನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಎಲ್ಲ ಆಲ್ಮೋಸ್ಟ್ ಏನೇನು ಬೇಕೋ ಮೆಟೀರಿಯಲ್ಸ್ ಎಲ್ಲ ಅವರೇ ನೀಟಾಗಿ ಕೊಟ್ಟಿರ್ತಾರೆ. ಇದು ನಾವು ತೊಗೊಂಡಿರೋದು ಅಮೆಝಾನಲ್ಲಿ ತೊಗೊಂಡಿರೋದು. ಸೊ ನಿಮಗೇನಾದರೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಲಿಂಕು, ತೊಗೊಳ್ಳಿ ಬೇಕಾದರೆ. ಹಾಗೆ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕಂತಂತಂದರೆ, ಈಗ ಸ್ವಿಮ್ಮಿಂಗ್ ಕ್ಲಾಸು ಎಲ್ಲಿ ಹೋಗಿದ್ದು ಏನು ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂತಂದರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಾನು ತಿಳಿಸ್ತೀನಿ. ಸೊ ಇಲ್ಲಿ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡ್ಕೊಳೋದು ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ಕೊಟ್ಟಿದ್ರು, ಈ ರೀತಿ ಅಂತ. ಸೊ ಅದನ್ನು ನೋಡ್ಕೊಂಡಾದರೂ ಮಾಡ್ಕೊಬೋದು, ಅಥವಾ ನಿಮಗೆ ಗೊತ್ತಿರೋ ರೀತಿಯಾಗಿ ಮಾಡ್ಕೊಬೋದು. ನಮಗೆ ನಮ್ಮ ಬಾಗಿಲಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಕಲರ್ ನಾವು ತರಿಸಿದ್ದೀವಿ. ಸೊ ಬ್ಲ್ಯಾಕ್ ಕಲರ್ ಇದೆ ಮತ್ತು ಈ ಕಲರ್ ಇದೆ, 2 ಕಲರ್ ಇರುತ್ತೆ ಇಲ್ಲಿ. ಅದೇ ಇದು ವಾಷಬಲ್ ಆಗಿರುತ್ತೆ, ನಿಮ್ಗೆ ಯಾವಾಗ ಬೇಕಾದ್ರೂ ತಗೊಂಡು ವಾಶ್ ಮಾಡ್ಬೋದು. ಹಾಗೆ ಮ್ಯಾಗ್ನೆಟಿಕ್ ಇರುತ್ತೆ. ಸೊ ನೋಡ್ತಾ ಇದ್ದಾರೆ ಇಲ್ಲಿ ಮ್ಯಾಗ್ನೆಟಿಕ್, ನಾನೀಗ ಹಾಕಿ ಡೋರ್ಗೆ ಹಾಕಿ ಈಗ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಈ ರೀತಿಯಾಗಿ ಬರುತ್ತೆ. ನಮ್ಮ ಬಾಗಿಲಿಗಂತೂ ನೀಟಾಗಿ ಫಿಟ್ ಆಗಿದೆ. ಸೊ ಇಲ್ಲಿ ಮ್ಯಾಗ್ನೆಟ್ ಇರುತ್ತೆ, ಈ ರೀತಿಯಾಗಿ ಓಪನ್ ಮಾಡ್ಕೊಬೋದು, ಮತ್ತು ಈ ರೀತಿ ಆಗಿಬಿಟ್ರೆ ಕ್ಲೋಸ್ ಆಗುತ್ತೆ. ಸೊ ಟೆಂಪರ್ವರಿಗೆ ಇದು ಹುಳಗಳು ಅಥವಾ ಸೊಳ್ಳೆಗಳು ಬರ್ದಿರೋಕ್ಕೆ ಆರಾಮಾಗಿ ಸಾಕಾಗುತ್ತೆ ಇದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ತೊಗೊಂಬಂದು ಹಾಕ್ಕೊಂಡ್ವಿ. ಮತ್ತು ಬೇಸಿಗೆ ಆಗಿರೋದ್ರಿಂದ ತುಂಬ ಸೆಕೆ ಆಗ್ತಾ ಇರುತ್ತೆ ಗಾಳಿ ಓಡಾಡಿದ್ರೆ.
ಸ್ವಲ್ಪ ನಮಗೂ ಆರಾಮಾಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಮ್ಗೆ ಏನು ಬೇಕೋ ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಆರಾಮಾಗಿ ನಾವು ಓಡಾಡ್ಬೋದು, ಇಲ್ಲಾಂದ್ರೆ ಅಂಟ್ಕೊತಾ ಇರುತ್ತೆ. ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬಿಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.